ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮಲ್ಲಿ ರಾಜಕೀಯ ಕಾಂಗ್ರೆಸ್ನವ್ರು ಭಾಳ ಹೇಳ್ತಾಯಿದ್ರು, ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಬಾರ್ದು, ನೋ ರಿಲಿಜಿಯನ್ ಇನ್ ಪಾಲಿಟಿಕ್ಸ್ ಅಂತ ಹೇಳ್ತಾಯಿದ್ರು. ಯಾಕೆ ಹೇಳ್ತಾಯಿದ್ರು? ನಮಗೆಲ್ಲ ಗಾಂಧಿ ಟೋಪಿ ಹಾಕಿದ್ರು. ಗಾಂಧಿ ಮಳ್ಳ ಅಂತೀವಿ ನಾವು, ಗಾಂಧಿ ಮಳ್ಳ, ನೆಹರು ಕಳ್ಳ ಅಂತ ಹಿಂದೆ ಯಾವುದೋ ಎಪಿಸೋಡ್ ಮಾತಾಡಿದ್ದೀನಿ. ಏನು ಅಂದರೆ ಟೋಪಿ ಹಾಕಿ 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 ಯಾಮಾರಿಸ್ಬಿಟ್ಟು ಏನೂ ಯೋಗ್ಯತೆ ಇಲ್ದವರು, ದೇಶ ಕಟ್ಟಕ್ಕೆ ಯೋಗ್ಯತೆ ಇಲ್ದಿರೋರು 65 ವರ್ಷ ನಮ್ಮನ್ನು ರೂಲ್ ಮಾಡಿಬಿಟ್ರು. ಇದ್ರ ಬಗ್ಗೆ ಏನಾದರೂ ಆಳವಾಗಿ ವಿಶ್ಲೇಷಣೆ ಮಾಡಬೇಕು, ಬೇಸಿಕ್ಕಾಗಿ ಸತ್ಯಗಳನ್ನ ತಿಳ್ಕೋಬೇಕು ಅಂದರೆ ಅಲಹಾಬಾದ್ ಅಂತ ಇದೆ. ಅಲಹಾಬಾದ್ನ ಇವಾಗ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ ಅಂತ ಮಾಡಿದ್ದಾರೆ. ಪ್ರಯಾಗ್ರಾಜ್ಗೆ ಹೋಗ್ತಾ ಅಲಹಾಬಾದ್ ಏರ್ಪೋರ್ಟ್ ಇದರಲ್ಲಿ ರೈಲ್ವೆ ಸ್ಟೇಷನ್ ಇಳಿದು ಪ್ರಯಾಗ್ರಾಜ್ ಹೋಗ್ತಾ ಸುಮಾರು ಒಂದು 3 ಕಿಲೋಮೀಟ್ರ್ ದೂರ ಹೋದರೆ ಎಡಗಡೆ ಒಂದು ಡಿವಿಯೇಷನ್ ಹೋಗುತ್ತೆ ಒಳ್ಳೆ ರೋಡಲ್ಲಿ. ಅಲ್ಲಿಂದ 1 ಕಿಲೋಮೀಟ್ರ್ ಒಳಗೆ ಹೋದರೆ ಅಲ್ಲಿ ಆನಂದ ಭವನ ಅಂತಿದೆ. ಈ ಆನಂದ ಭವನ ಇದ್ದಿದ್ದು ನೋಡಿ, ಜವಾಹರ್ಲಾಲ್ ನೆಹರು ಇದ್ದಿದ್ದು ಮನೆ ಅಂಥದ್ದು. ಆತ ಆ ಮನೇನ, ಅದು ಸಣ್ಣ ಅರಮನೆ, ಅದು ಅರಮನೆ, ಮೈಸೂರು ಅರಮನೆ ನೋಡಿದ್ರೆ ಅರಮನೆ ಅಂತ ಸಣ್ಣ ಅರಮನೆಯಿಂದ ಜ್ಞಾಪಕ ಬರುತ್ತೆ. ಅದನ್ನು ಬಿಟ್ಕೊಟ್ಬಿಟ್ರಂತೆ ಇಂಡಿಯಾ ದೇಶಕ್ಕೋಸ್ಕರ. ನಮ್ಮ ತಂದೆ ಹೇಳ್ತಾಯಿದ್ದು, ನಮ್ಮ ತಂದೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಪಟ್ಟ ಶಿಷ್ಯ. ಅವ್ರು ಹೇಳೋರು, ಜವಾಹರ್ಲಾಲ್ ನೆಹರು ಅಂತ ತ್ಯಾಗ ಮಾಡದಿರ್ತಕ್ಕಂಥ ದೊಡ್ಡ ಲೀಡ್ರ್ ಇನ್ನಿಲ್ಲ. ಏನು ಅಂದರೆ ಅಲಹಾಬಾದಲ್ಲಿ ಅರಮನೆ ಇತ್ತಂತೆ, ಅರಮನೆಯನ್ನು ದೇಶಕ್ಕೋಸ್ಕರ ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತೆ. ನಾನು ಪುಟ್ಟರಾಯರ ಮಗ, 2ನೇ ಮಗ, ಏನು ಮಾಡಿದೆ ನೋಡೋಣ ಅನ್ನಿಸ್ತು. ಹೊರಟು ಎಲ್ಲ ಇದು ಮಾಡ್ಕೊಂಡು ಹೋದೆ. ಆ ಪ್ರಯಾಗ್ರಾಜ್ಗೆ ಹೋಗಿ ಆನಂದ ಭವನ ನೋಡಿದ್ಮೇಲೆ ಸತ್ಯ ಓಪನ್ ಆಯಿತು. ನೋಡಿ ಹೇಗೆ ಓಪನ್ ಆಯಿತು ಅಂತಂದರೆ, ಅಲ್ಲೊಂದು ಕಟ್ಟೆ ಇದೆ. ಆನಂದ ಭವನಕ್ಕೆ ಹೋದಾಗ ಎಡಭಾಗದಲ್ಲಿ ಒಂದು ಕಟ್ಟೆ ಇದೆ. ಕಟ್ಟೆ ಮೇಲೆ ಒಂದು ನಾವು ಮದುವೆಗೆ ಚಪ್ರ ಹಾಕ್ತೀವಿ, ಆ ಚಪ್ರ ಹಾಕ್ತಕ್ಕಂಥ ಪ್ರಾವಿಷನ್ ಮಾಡಿದ್ದಾರೆ. ಅಂದರೆ ಚಪ್ರ ಕಂಬ ನಿಲ್ಲಿಸೋಕ್ಕೋಸ್ಕರ ಗುರುತುಗಳು ಮಾಡಿದ್ದಾರೆ. ಅಲ್ಲಿ ಒಂದು ಕಲ್ಲು ಬರೆದು ಹಾಕಿದ್ದಾರೆ, ನೆಟ್ಟಿದ್ದಾರೆ. ಅಲ್ಲಿ ಏನು ಅಂದರೆ ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಮದುವೆ ಆಗಿದ್ದ ಜಾಗ ಅಂತ ಅಂದ್ಬಿಟ್ಟು. ಇದು ಇಂಟ್ರೆಸ್ಟ್ ಅನ್ನಿಸ್ತು. ಇಂಟ್ರೆಸ್ಟ್ ಅನ್ನಿಸ್ದಾಗ ಈ ಸೋಷಿಯಲ್ ಮೀಡಿಯಾಗಳು ಇತ್ತೀಚೆಗೆ ಹರಿದಾಡ್ತಿರೋ ಸತ್ಯಗಳು, ಶೀನ್ನೋ ಪುಸ್ತಕ ಓದಿದ ಮೇಲೆ, ಶೀನ್ನೋ ಪುಸ್ತಕ ಬರ್ತಿರೋದು ಓ ಮಥಾಯ್ ಅಂತ ಅಂದ್ಬಿಟ್ಟು, ಆತ ನೋಡಿ ಇಂದಿರಾ ಗಾಂಧಿನ ಸೆಕ್ಸ್ ಆಗಿ ಅನುಭವಿಸಿದವನಾಗ ಆತ ಬರೆದಿರ್ತಕ್ಕಂಥ ಪುಸ್ತಕ ಭಾಳ ಇಂಟ್ರೆಸ್ಟ್ ಆಗಿದೆ. ಎಲ್ಲರೂ ಓದಿ ಅಂತ ಕರೆ ಕೊಡ್ತೀನಿ. ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಇದ್ರ ಬಗ್ಗೆ ಈ ಪುಸ್ತಕ ಸಿಗುತ್ತೆ. ಎಲ್ಲರೂ ತಗೊಂಡು ಓದಿ. ನಮ್ಮ ದೇಶದ ಹಿಸ್ಟ್ರಿನ ಆಳವಾಗಿ ತಿಳ್ಕೊಬೇಕು, ಸತ್ಯನ ತಿಳ್ಕೊಬೇಕು. ನಮ್ಮದೇ ಆದ ನಿರ್ಧಾರಕ್ಕೆ ನಾವು ಬರತಕ್ಕಂಥ ಸ್ವಾತಂತ್ರ್ಯ ನಮಗಿದೆ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ವ್ಯಕ್ತಿಗತವಾದ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಇದೆ. ನಮ್ಮ ತಿಳುವಳಿಕೆನ ಗಟ್ಟಿ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ. ಯಾರು ಯಾಕೆ ಬರ್ತಾರೆ ನೋಡಿ, ಜವಾಹರ್ಲಾಲ್ ನೆಹರು ಪ್ರಥಮ ಪ್ರಧಾನಮಂತ್ರಿ 1947ರಲ್ಲಿ ಅವರು ಅಧಿಕಾರ ತಗೋತಾರೆ. 1964 ಪ್ರಧಾನಮಂತ್ರಿ ಆಗಿರ್ತಾರೆ. ಅವರ ನಂತರ ಕೆಲವು ಕಾಲ ಇಂದಿರಾ ಗಾಂಧಿ ವಾರ್ತಾ ಮತ್ತು ಪ್ರಚಾರ ಮಂತ್ರಿ ಆಗಿರ್ತಾರೆ. ಆಕೆ ಪ್ರಧಾನಮಂತ್ರಿ ಮಾಡ್ತಾರೆ. ಈ ಮಧ್ಯದಲ್ಲಿ ಇರ್ತಲ್ಲ ಟ್ರಾನ್ಸಿಷನ್ ಪೀರಿಯಡ್, ಆವಾಗ ಗುಲ್ಜಾರಿ ಲಾಲ್ ನಂದಾ ಬಂದು ಹೋಗ್ತಾರೆ, ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದು ಹೋಗ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅತಿ ಉತ್ತಮವಾದ ಪ್ರಧಾನಮಂತ್ರಿ. ನಮಗೆ ಏನಾದ್ರು ನರೇಂದ್ರ ಮೋದಿ ಕಾಲದಲ್ಲಿ ನಾವು ಇದ್ದೀವಿ, ಹಾಗಾಗಿ ಅವ್ರನ್ನೇನಾದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜ್ಞಾಪಿಸ್ಕೋಬೇಕು ಅಂದರೆ, ಪಾಪ ಪುಣ್ಯಾತ್ಮ, ಜೈ ಜವಾನ್ ಜೈ ಕಿಸಾನ್ ಅನ್ನೋ ಸ್ಲೋಗನ್ ಕೊಡ್ತಾರೆ. ಪಾಕಿಸ್ತಾನ ಗೆದ್ದುಬಿಟ್ಟಿರ್ತಾರೆ ರೀ ಅವರು. ಈ ಕಾಂಗ್ರೆಸ್ನವ್ರು ಸಂಚು ಮಾಡಿಬಿಟ್ಟು ಅವ್ರನ್ನ ಇದಕ್ಕೆ ಕಳಿಸ್ತಾರೆ, ಏನು ತಾಷ್ಕೆಂಟ್ಗೆ ಕಳಿಸ್ತಾರೆ. ಮಾಸ್ಕೋ ಅಂತಂದರೆ ರಷ್ಯಾದ ರಾಜಧಾನಿ. ಗೋರ್ಬಚೋವ್ ಅಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಕಳಿಸಿದಾಗ ಏನಾಗುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿನ ಕೊಲೆ ಮಾಡ್ತಾರೆ. ಕೊಲೆ ಮಾಡೋದು ಯಾರು? ರಷ್ಯಾದವ್ರು ಕೊಲೆ ಮಾಡ್ತಾರೋ, ಇಂಡಿಯಾದವ್ರು ಕೊಲೆ ಮಾಡ್ತಾರೆ? ರಷ್ಯಾದವ್ರು ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅಧಿಕಾರಿ ವರ್ಗ ಒಂದು ಪ್ರಧಾನಮಂತ್ರಿ ಆಗಿರ್ತಾನೆ, ಅಷ್ಟು ದಾಟ್ತಾನೆ ತೋರಲ್ಲ. ಮತ್ತು ಫ್ರೆಂಡ್ ಆಗಿರ್ತಾರೆ. ಇಂಡಿಯಾ ದೇಶ ರಷ್ಯಾ ದೇಶ ಫ್ರೆಂಡ್ ಆಗಿರ್ತಾರೆ. ಹಾಗಾಗಿ ನಮ್ಮ ಒಪಿನಿಯನ್ನು ರಷ್ಯಾದವ್ರು ಕೊಲೆ ಮಾಡಿಲ್ಲ, ಇಂಡಿಯಾದವ್ರು ಕೊಲೆ ಮಾಡಿದರೆ ಹಾಗಾದರೆ ಯಾರಿಗೆ ಲಾಭ ಆಯಿತು ಲಾಲ್ ಬಹದ್ದೂರ್ ಶಾಸ್ತ್ರಿನ ಕೊಂದಿದ್ದರಿಂದ? ಅಂದರೆ ಮತ್ತೆ ಬರಬೇಕಾಗತ್ತೆ ಇದೇ ಕಾಂಗ್ರೆಸ್ಸು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ಸಿನ ಕೈವಾಡ ಇದೆ ಅನ್ನೋ ಒಪಿನಿಯನ್ ಬರ್ಬೋದು ನಾವು. ಹೀಗೆ ಬರ್ತಾ ಏನಾಗುತ್ತೆ, ಈ ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಧರ್ಮವನ್ನು ರಾಜಕೀಯದಲ್ಲಿ ಸೇರಿಸಬಾರ್ದು ಅಂತ ಹೇಳ್ತಾ ಬಂದರು. ಏನು ಅಂತಂದರೆ ಸಾಬ್ರನ್ನ ಒಂದು ಕಡೆ ಎತ್ಕೊಡ್ತಾ ಬಂದರು, ಟ್ರಿಪಲ್ ತಲಾಕ್ ಹಿಂಗೆ ಇರಲಿ ಅಂದರು, ಶರಿಯತ್ ಲಾ ಇರಲಿ ಅಂತಂದರು. ಕಾಶ್ಮೀರದಿಂದ ಲಕ್ಷಾಂತರ ಜನ ಹಿಂದೂ ಪಂಡಿತರನ್ನು ಓಡಿಸಿದ್ರು, ಬ್ರಾಹ್ಮಣರನ್ನು ಓಡಿಸಿದ್ರು, ದೇಶನೇ ಕಣ್ಮುಚ್ಕೊಂಡಿರೋ ಅಂಥ ವ್ಯವಸ್ಥೆಯನ್ನು ಮಾಡಿದ್ರು. ಇಂಥ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸು ನಮ್ಮನ್ನು ಆಳಕ್ಕೆ ಯೋಗ್ಯನಾ?
ಅದರ ಬಾಲಂಗೋಚಿಗಳಿದ್ದಾರೆ. ಯಾಕೆಂದರೆ ಅವ್ರು ಯಾರು ಇಷ್ಟು ವಿಶ್ಲೇಷಣೆ ಮಾಡೋದಿಲ್ಲ. ಅದು ಒಂದು 5,000 10,000 100 ರೂಪಾಯಿ ಇಟ್ಕೊಂಡಿರ್ತಾರೆ, ಕೋಟಿಗಟ್ಟಲೆ ಮಾಡಿಬಿಡ್ತಾರೆ, 300 ಕೋಟಿ 400 ಕೋಟಿ. ಅಂಥವ್ರು ಏನು ಮಾಡ್ತಾರೆ, ಮೈ ಟ್ಯಾಕ್ಸ್ ಮೈ ರೈಟ್ ಅಂದ್ಕೊಂಡು ಗಲಾಟೆ ಮಾಡ್ಕೊಂಡು ಹೊರಟಿದ್ದಾರೆ. ಹೇಗಾದರೂ ಮಾಡಿ ನರೇಂದ್ರ ಮೋದಿನ ಇಳಿಸ್ಬೇಕು, ಹೇಗಾದರೂ ಮಾಡಿ ರಾಹುಲ್ ಗಾಂಧಿ ಅವ್ನು ಬ್ರೈನೇ ಡೆವಲಪ್ ಆಗಿಲ್ಲ ಅಂತ ಹೇಳ್ತೀವಿ, ಅವನು ಪ್ರಧಾನಮಂತ್ರಿ ಆದರೆ ಇವ್ರು ಚೆನ್ನಾಗಿ ದುಡ್ಡು ಹೊಡಿಬೋದು. ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟು ಇವ್ರು ಜಾಸ್ತಿ ದುಡ್ಡು ಇಟ್ಕೊಂಡು ಜಾಸ್ತಿ ಮೆರಿಬೋದು. ಅಧಿಕಾರನ ಮಕ್ಕಳು ಮೊಮ್ಮಕ್ಕಳಿಗೆ ಇಟ್ಕೋಬೋದು, ವಂಶ ಪಾರಂಪರ್ಯವಾಗಿ ತಾವೇ ಇಟ್ಕೋಬೋದು. ಅದೇ ಪರಂಪರೆನ ಮುಂದುವರಿಸ್ಕೋತಾ ಬಂದಿರೋ ಕೆಲವು ಬಾಲಂಗೋಚಿಗಳು ಏನು ಮಾಡ್ತಾರೆ, ಅನೇಕ ಆಟಗಳನ್ನ ಹಾಕ್ತಾರೆ. ರಾವಣನಿಗೆ 10 ತಲೆ ಇತ್ತಂತೆ, 10 ತಲೆ ಇತ್ತ ಇಲ್ಲೋ ಗೊತ್ತಿಲ್ಲ, ಅಷ್ಟು ಆಟಗಳನ್ನ ಹಾಕ್ತಿದ್ದ, 10 ಥರ ಆಟಗಳನ್ನ ಹಾಕ್ತಿದ್ದ. ಅಯೋಮಯ ಅಂತ ಹೇಳ್ತೀವಿ ನಾವು. ಹಾಗೆ ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, 1000 ಆಟಗಳನ್ನ ಹಾಕ್ತಾರೆ, 1000 ತಲೆಗಳು ಇವ್ರಿಗೆ. ಈ ಥರ 1000 ತಲೆಗಳು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದಲ್ಲಿ ಈಗ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ. ಇದು ಬನ್ನಿ, ನಾವು ಡೆಮಾಕ್ರಸಿನಲ್ಲಿದೆ, ಇದನ್ನೆಲ್ಲ ಮೆಟ್ಟಿ ನಿಂತು ನಾವು ನರೇಂದ್ರ ಮೋದಿಯವ್ರ ಕೈಗಳು ಬಲಪಡಿಸಬೇಕಾಗಿದೆ.